ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ದೊಡ್ಡ ಮಟ್ಟದ ಸಭೆ ನಡೀತಾ ಇದೆ. CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತಾ ಇರತಕ್ಕಂಥದ್ದು. ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದ ನಾಯಕರು ಭಾಗಿಯಾಗಿದ್ದಾರೆ. ಸ್ವತಃ ಹೈಕಮಾಂಡ್ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ KC ವೇಣುಗೋಪಾಲ್ ಸೇರಿದಂತೆ ದೊಡ್ಡ ಮಟ್ಟದ ನಾಯಕರು ಮತ್ತು ಎಲ್ಲ ರಾಜ್ಯಗಳ ಪ್ರಮುಖ ಮೆಂಬರ್ಗಳೇನಿದ್ದಾರೆ, CWC ಮೆಂಬರ್ಗಳು, ಸದಸ್ಯರು, ಅವರೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಆ ಒಂದು ಸಭೆಗೆ CM ಸಿದ್ದರಾಮಯ್ಯ ನಿನ್ನೆಯೇ ಹೊರಟು ಹೋಗಿದ್ದಾರೆ. ಇವತ್ತು ಮೀಟಿಂಗ್ ನಡೀತಾ ಇದೆ. ಈ ಹೊತ್ತಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರ್ತಕ್ಕಂಥದ್ದು, ಅದನ್ನ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಅಂತಹ ದೊಡ್ಡ ಮಟ್ಟದ ಬೆಳವಣಿಗೆ ಏನು ಅನ್ನುವಂಥದ್ದು ಕೇಳೋದಾದ್ರೆ ಅದಕ್ಕೆ ಸ್ಪಷ್ಟ ಉತ್ತರವಾಗಿ ಏನು ಇಷ್ಟು ದಿನ DK ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡಿರ್ತಕ್ಕಂಥ ಒಂದಷ್ಟು ಜನ ಶಾಸಕರು ದೆಹಲಿ ಟೂರ್ ಅನ್ನು ಮಾಡಿದ್ರಲ್ಲ, ಕಳೆದ 1.5-2 ತಿಂಗಳಿನಿಂದ ದೆಹಲಿಗೆ ಹೋಗೋದು, ಅಲ್ಲಿ ಸುಮ್ಮನೆ ಯಾವುದೋ ಹೋಟೆಲಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು, ಫೋಟೋ ತಕ್ಕೊಂಡು ಫೋಟೋ ಹಾಕೋದು, ನಾವು ಹೈಕಮಾಂಡ್ ಭೇಟಿ ಮಾಡಕ್ ಬಂದಿದ್ದೀವಿ, ಮಿನಿಸ್ಟ್ರಿಗಿರಿ ಕೇಳಕ್ ಬಂದಿದ್ದೀವಿ, ನಾವು ಸಿದ್ದರಾಮಯ್ಯನವ್ರ ವಿರುದ್ಧ ಹಂಗೆ ನಾವು ನಿಂತು ಬಿಟ್ಟಿದ್ದೀವಿ, ಯಾವುದೇ ಕಾರಣಕ್ಕೆ ನಮ್ಮ ನಾಯಕ DK ಶಿವಕುಮಾರ್ ಅವರಿಗೆ ಒಂದು CM ಗಿರಿ ಸಿಗಲೇಬೇಕು, ಆ ಕುರ್ಚಿ ಸಿಗಲೇಬೇಕು, ಅಲ್ಲಿವರೆಗೂ ನಾವು ವಿಷಮಿಸ್ಕೊಳ್ಳೋದಿಲ್ಲ ಅನ್ನೋಂಥ ಒಂದು ಮಾತುಗಳನ್ನು ಆಡಿದ್ರು. ಆ ಮೂಲಕ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು, ಸರ್ಕಾರದ ಆಡಳಿತದ ಯಂತ್ರ ಕುಸಿದು ಬಿದ್ದಿದ್ದು ಇದೆಲ್ಲವೂ ನಿಮಗೆ ಗೊತ್ತಿದ್ದೇ ಇದೆ. ಆದರೆ ಇವತ್ತು ಅಂದ್ರೆ ಕಳೆದ 2.5-3 ತಿಂಗಳಿನಿಂದ ಇವರೆಲ್ಲ DK ಶಿವಕುಮಾರ್ ಬೆಂಬಲಿಗರಿಗೆ ಏನು ಓಡಾಟ ಮಾಡ್ತಿದ್ರು ದಿಲ್ಲಿಗೆ, ಅಲ್ಲಿವರೆಗೂ ಯಾರೂ ಕೂಡ ದೆಹಲಿ ಹೋಗಿರಲಿಲ್ಲ. 1-2 ಬಾರಿ ಸತೀಶ್ ಜಾರಕಿಹೊಳಿ ಬಿಟ್ರೆ ಸಿದ್ದರಾಮಯ್ಯನವರ ಬಣದವರು ಇನ್ಯಾರು ಹೋಗಿರಲಿಲ್ಲ. ಆದರೆ ಇವತ್ತು ಏನು ನಿನ್ನೆ ಅಷ್ಟೇ CM ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಅವರು ತಮ್ಮದೇ ಆಗಿರ್ತಕ್ಕಂಥ ದಾಳಗಳನ್ನ, ರಾಜಕಾರಣದ ತಂತ್ರಗಳನ್ನ ಹೈಕಮಾಂಡ್ ಎದುರು ಪ್ರಯೋಗಿಸಲಿದ್ದಾರೆ. ಅದಕ್ಕೆ ಬೆಂಬಲವಾಗಿ ಇವತ್ತಿನ ಡೆವಲಪ್ಮೆಂಟ್, ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಇವತ್ತು ದೆಹಲಿಗೆ ಹೊರಗಿದ್ದಾರೆ, ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಆ ತರಹದ ಬಡ ರಾಜಕಾರಣಕ್ಕೆ ಮುಂದೆ ಆಗದೇನೆ ಇರತಕ್ಕಂತಹ ಸಿದ್ದರಾಮಯ್ಯ ಈಗ ಸಮಯ ನೋಡಿ ಯಾವಾಗ DK ಶಿವಕುಮಾರ್ ಅವರ ಒಂದು ಶಕ್ತಿ ಕುಗ್ಗುತ್ತೋ ಅಥವಾ ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಯಾವುದೇ ಭೇಟಿಯ ಅವಕಾಶವನ್ನು ಕೊಡದೆ ಅವರಿಗೆ ನಿರ್ಲಕ್ಷ್ಯ ಮಾಡ್ತಾ ಬಂತೋ, ಈ ಹಂತದಲ್ಲಿ CWC ಮೀಟಿಂಗ್ನ ನೆಪದಲ್ಲಿ ಸಿದ್ದು ಡೆಲ್ಲಿಗೆ ಹೋದ ಬೆನ್ನಲ್ಲೇ ಒಂದಷ್ಟು ಶಾಸಕರು, ಪ್ರಮುಖ ನಾಯಕರು ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ KJ ಜಾರ್ಜ್, ಇವ್ರನ್ನ ನೀವು ನೆನಪಲ್ಲಿಡಬೇಕು. ಸೋನಿಯಾ ಗಾಂಧಿ ಅವರ ಅತ್ಯಾಪ್ತರು ಇವರು ಬಹಳ ವರ್ಷಗಳಿಂದ. KJ ಜಾರ್ಜ್ ಹೋಗಿದ್ದಾರೆ. ಭೈರತಿ ಸುರೇಶ್ CM ಸಿದ್ದರಾಮಯ್ಯನವರ ಅತ್ಯಾಪ್ತರು. HC ಮಹಾದೇವಪ್ಪ ಇವರು ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರು. ಜೊತೆಗೆ ನಾಸೀರ್ ಹುಸೇನ್ ಇವರು ಕೂಡ ಹೋಗಿದ್ದಾರೆ, ಅಲ್ಪಸಂಖ್ಯಾತ ನಾಯಕರು. MC ಸುಧಾಕರ್ ಮಿನಿಸ್ಟರ್, ಇವರು ಹೋಗಿರ್ತಕ್ಕಂಥದ್ದು. ಜೊತೆಗೆ ಅಶೋಕ್ ಪಟ್ಟಣ್ ಕೂಡ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ. ಅಶೋಕ್ ಪಟ್ಟಣ್ ಕೂಡ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗ. ಇದ್ರ ಜೊತೆಗೆ ಈಗಾಗಲೇ BK ಹರಿಪ್ರಸಾದ್ ದೆಹಲಿಯಲ್ಲಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಮಾನಸ ಪುತ್ರರೇ ಅಂತ ಕರೆಸ್ಕೊಳ್ಳುವಂತ ರಾಘವೇಂದ್ರ ಹಿಟ್ನಾಳ್ ಇದಾರಲ್ಲ, ಕೊಪ್ಪಳದ ಸಂಸದ, ಅವರು ಕೂಡ ಇವತ್ತು ಡೆಲ್ಲಿನಲ್ಲೇ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ಸಂಜೆಯ ಹೊತ್ತಿಗೆ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಕೂಡ ಹೋಗುವಂತಹ ಸಾಧ್ಯತೆಗಳು ಇದೆ ದೆಹಲಿಗೆ ಅನ್ನುವಂಥದ್ದು. ಹಾಗಾಗಿ ಇವತ್ತೇನು CWC ಮೀಟಿಂಗ್ ಮುಗಿಯುತ್ತೆ, ಅದರ ನಂತರ ಇವತ್ತು ಸಂಜೆ ಅಥವಾ ನಾಳೆ ಹೈಕಮಾಂಡ್ ಭೇಟಿಯಾಗುವಂಥ ಎಲ್ಲ ಸಾಧ್ಯತೆಗಳಿದೆ ಸಿದ್ದರಾಮಯ್ಯನವರು. ಹಾಗಾಗಿ ಅಲ್ಲಿ ಪ್ರಭಾವವನ್ನು ಬೀರಲಿಕ್ಕೆ ಇವರು ಹೋಗಿದ್ದಾರೆ, ಸಿದ್ದರಾಮಯ್ಯನವರ ಕೈ ಬಲಪಡಿಸಲಿಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಇವತ್ತಿನ ಈ ಕ್ಷಣದ ಪ್ರಮುಖ ಸುದ್ದಿ. ಇಷ್ಟೂ ಜನ ಈ ಕಳೆದ 2-3 ತಿಂಗಳಿನಿಂದ ಯಾವತ್ತೂ ಕೂಡ ಒಗ್ಗಟ್ಟಾಗಿ ದೆಹಲಿಗೆ ಹೋಗದೆ ಇರೋರು ಇವತ್ತು ಯಾಕೆ ಹೋಗಿದ್ದಾರೆ ಅನ್ನುವಂಥದ್ದು ಮತ್ತು ಅವರ ದೆಹಲಿ ಭೇಟಿಯ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದನ್ನ ಒಂದಷ್ಟು ಅಂಶಗಳನ್ನ ಹೇಳ್ತೀನಿ ನಾನು ನಿಮಗೆ. ಪ್ರಮುಖವಾಗಿ ಈ ಎಲ್ಲ ನಾಯಕರುಗಳು ಸೇರಿಕೊಂಡು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯ ರಾಜಕಾರಣದ ಎಲ್ಲ ವಿಚಾರಗಳನ್ನ, ವಿವರಗಳನ್ನ, ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿಗಳನ್ನ ಅವರ ಗಮನಕ್ಕೆ ತರುವಂಥದ್ದು ಅವರ ಮೊದಲ ಕಾರಣ. ಎರಡನೇದು ಏನು DK ಶಿವಕುಮಾರ್
ಮತ್ತು ಅವರ ಬೆಂಬಲಿಗರು ಕಳೆದ 6 ತಿಂಗಳಿನಿಂದ ಈ ಅಧಿಕಾರ ಹಸ್ತಾಂತರ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು, ಏನೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸಿದ್ರು, ಏನೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ದೆಹಲಿ ಮಟ್ಟಕ್ಕೂ ಬಂದು ಮಾಡಿದ್ರು, ಯಾರೆಲ್ಲ ಜೊತೆ ಭೇಟಿ ಮಾಡಿದ್ರು, ಬಿಜೆಪಿ ನಾಯಕರ ಜೊತೆ ಯಾವೆಲ್ಲ ಭೇಟಿಗಳು ಮಾಡಿದ್ರು, ಈ ತರಹದ ಒಳ ಮಾಹಿತಿಯನ್ನ ಅವರ ಗಮನಕ್ಕೆ ತರ್ತಿದ್ದಾರೆ ಈ ಎಲ್ಲ ನಾಯಕರು. ಯಾರು? ಸಿದ್ದರಾಮಯ್ಯ ಬಣದ ನಾಯಕರು ಅನ್ನುವಂಥದ್ದು ಎರಡನೆಯ ಬಹುಮುಖ್ಯ ಅಂಶ. ಮೂರನೇದಾಗಿ ಈಗೇನು ಬಹಳ ಪ್ರಮುಖವಾಗಿ ಕಳೆದ 6 ತಿಂಗಳಿನಿಂದ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಕಳೆಗುಂದಿದೆ. ಕಾಂಗ್ರೆಸ್ ಸರ್ಕಾರದ, ರಾಜ್ಯ ಸರ್ಕಾರದ ಆಡಳಿತ ಯಂತ್ರ ಕುಸಿದು ಆ ಆಡಳಿತ ಯಂತ್ರದ ಮೇಲೆ ಕೂಡ ಆಡಳಿತ ವಿರೋಧಿ ಅಲೆ ಹುಟ್ಕೊಂಡಿದೆ. ಜನರಲ್ಲಿ ಒಂದು ರೀತಿಯ ವಿರೋಧ ಭಾಸಗಳು ಹುಟ್ಕೊಂಡಿದೆ. ಇದನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಹೇಗೆ ಪಕ್ಷದ ಸಂಘಟನೆಯನ್ನ ಮಾಡಬೇಕು, ಪಕ್ಷ ವರ್ಚಸ್ಸನ್ನು ವೃದ್ಧಿಸೋದು ಹೇಗೆ, ಆಡಳಿತ ಯಂತ್ರ ಅಥವಾ ಕಾಂಗ್ರೆಸ್ ಸರ್ಕಾರದ ಇಮೇಜ್ ಅನ್ನ ಬದಲು ಮಾಡಿಸೋದು ಹೇಗೆ ಅನ್ನೋದ್ರ ಕುರಿತಂತೆ ಅವರು ಚರ್ಚೆ ಮಾಡಲಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಗಳನ್ನ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ 4ನೆಯ ಬಹುಮುಖ್ಯ ಕಾರಣ ಏನು ಅಂತಂದ್ರೆ, ಏನು ಈಗ ಜನವರಿ 25ಕ್ಕೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಅಹಿಂದ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಆ ಅಹಿಂದ ಸಮಾವೇಶದ ಅಗತ್ಯ ಏನು, ಅನಿವಾರ್ಯತೆ ಏನು, ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ಅಹಿಂದ ಮತಗಳು, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಮತ್ತು ಅತಿ ಹಿಂದುಳಿದ ವರ್ಗ, ಈ ಎಲ್ಲ ಬಡ ಮತಗಳು, ಬಡ ಜನತೆಯ ಮತಗಳು ಹೇಗೆ ಮುಖ್ಯ, ಅವನ್ನ ಹೇಗೆ ಹಿಡಿದಿಟ್ಕೊಳ್ಬೇಕು ಅನ್ನೋದರ ಮನವರಿಕೆ ಹೈಕಮಾಂಡ್ಗೆ ಮಾಡಿಕೊಡಲಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಅಥವಾ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಈ ಒಂದು ಅಹಿಂದ ಸಮಾವೇಶಕ್ಕೆ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಬುಡಾದು ಅಹಿಂದ ಮತಗಳು, ಅಹಿಂದ ವರ್ಗದವರ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷದ ಒಂದು ಬೇಸ್ಮೆಂಟ್, ಅದು ಅಡಿಪಾಯ. ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂಥ ವೆಲ್ಕಮ್ ಆಮಂತ್ರಣ ಕೂಡ ಇನ್ವೈಟ್ ಮಾಡುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು 4ನೇ ಕಾರಣ. ಇನ್ನು 5ನೆಯ ಬಹುಮುಖ್ಯ ಕಾರಣ, ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಅವರು ಸ್ಪಷ್ಟನೆಯನ್ನ ಹೈಕಮಾಂಡ್ಗೆ ಕೊಡುವಂಥದ್ದು. ಅಂದ್ರೆ ಹೇಗೆ ಸಿದ್ದರಾಮಯ್ಯ ಅನಭಿಷಿಕ್ತ ಅಹಿಂದ ನಾಯಕ, ರಾಜ್ಯದಲ್ಲಿ ಹೇಗೆ ಸಿದ್ದರಾಮಯ್ಯನವರ ಹಿಂದೆ ಒಂದು ವೋಟ್ ಬ್ಯಾಂಕೇ ಇದೆ, ಹೇಗೆ ಅವರು ಮಾಸ್ ಲೀಡರು, ಮತ್ತು ಹೇಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅನಿವಾರ್ಯ, ಒಂದು ವೇಳೆ ಅವರನ್ನ ಬದಲು ಮಾಡೋದೇ ಆದರೆ ಆಗುವಂತಹ ಪರಿಣಾಮಗಳು ಏನು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ಹೇಗೆ ವಿಪಕ್ಷಗಳಿಗೆ ಇದು ಅಸ್ತ್ರವಾಗಿ, ಒಂದು ರೀತಿಯ ಬೆಲ್ಲವಾಗಿ, ಅವರಿಗೆ ಒಂದು ಮೃಷ್ಟಾನ್ನ ಭೋಜನವಾಗಿ ಪರಿಣಮಿಸುತ್ತೆ ಅನ್ನೋದ್ರ ಕುರಿತಂತೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ. ಈ ಎಲ್ಲ ಅಂಶಗಳನ್ನ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ತಮ್ಮದೇ ಆಗಿರತಕ್ಕಂಥ ರಾಜಕೀಯ ತಂತ್ರಗಾರಿಕೆಯನ್ನ ದೆಹಲಿಯಲ್ಲಿ ಈ ಎಲ್ಲ ನಾಯಕರು, ಸಿದ್ದರಾಮಯ್ಯನವರ ಟೀಮ್ನವರು ನಡೆಸಲಿದ್ದಾರೆ. ಎಸ್ ವೀಕ್ಷಕರೇ, ಹಾಗಾದ್ರೆ ನೋಡಿ, ಈಗ ಕಳೆದ ಒಂದು 4-6 ತಿಂಗಳಿನಿಂದ ಇಷ್ಟು ಮಟ್ಟದ ಸಿದ್ದರಾಮಯ್ಯನವರ ಬೆಂಬಲಿಗರು ದೆಹಲಿಗೆ ಹೋಗಿದ್ದೇ ಇಲ್ಲ. ನಾನು ಹೇಳಿದಾಗೆ 1-2 ಬಾರಿ ಸತೀಶ್ ಜಾರಕಿಹೊಳಿ ಹೋಗಿ ಬಂದಿದ್ಬಿಟ್ರೆ ಇನ್ಯಾರು ಕೂಡ ಹೈಕಮಾಂಡ್ ಕಡೆ ತಲೆನೇ ಹಾಕಿಲ್ಲ. ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಒಂದು ತಾಳ್ಮೆಯನ್ನು ವಹಿಸೋಣ ಅಂತ. ಸಮಯ ಬಂದಾಗ ಕಲ್ಲು ಬೀಸೋದಿದೆಯಲ್ಲ, ಆ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಆದ್ರೆ ಇತ್ತ ಕಡೆ ಏನಾಯ್ತು, ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಹೆಂಗೆಲ್ಲ ಓಡಾಡ್ಬಿಟ್ರು, ಯಾರಾದ್ರೂ ಅವ್ರನ್ನ ಭೇಟಿ ಮಾಡಿದ್ರ, ಯಾರಾದ್ರೂ ಕರೆದವ್ರನ್ನ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರ? ಅರೆ, ಸ್ವತಃ ಡಿ ಕೆ ಶಿವಕುಮಾರ್ ಅವರನ್ನ ಯಾರು ಭೇಟಿ ಮಾಡಲಿಲ್ಲ ಕಣ್ರಿ. ಇನ್ನು ಅವರು ಒಂದು ಬೆನ್ನಿಗೆ ನಿಂತಿರ್ತಕ್ಕಂಥ ಈ ಶಾಸಕರನ್ನ ಯಾರು ಮಾತಾಡ್ತಾರೆ? ಅದರಲ್ಲೂ ಪ್ರಮುಖವಾಗಿ ಈ ರಾಮನಗರದ ಇಕ್ಬಾಲ್ ಹುಸೇನ್ ಆಗಿರಲಿ, ಚನ್ನಗಿರಿಯ ಏನು ಬಸವರಾಜ್ ಶಿವಗಂಗಾ ಆಗಿರಲಿ, ಅಥವಾ ಈ ಶರತ್ ಬಚ್ಚೇಗೌಡ ಆಗಿರಲಿ, ಕುಣಿಗಲ್ ರಂಗನಾಥ್, ನಮ್ಮ ಮೂಡಿಗೆರೆಯ ನಯನ ಮೋಟಮ್ಮ, ಈ ತರದ ಶರತ್ ಬಚ್ಚೇಗೌಡ, ಈ ತರದ ನಾಯಕರೆಲ್ಲ ಹೋದ್ರೆ ಯಾವ ಹೈಕಮಾಂಡ್ ಕರೆದು ಮಾತಾಡ್ತಾರ್ರಿ? ಈಗ ಹೋಗಿದಾರಲ್ಲ ನಾಯಕರು, ಹಿರಿಯ ಘಟಾನುಘಟಿ KJ ಜಾರ್ಜು, HC ಮಹದೇವಪ್ಪ, ನಾಸೀರ್ ಹುಸೇನು, ಈ ತರಹದ ನಾಯಕರಿದಾರಲ್ಲ, ಅದು ಸತೀಶ್ ಜಾರಕಿಹೊಳಿ ಆಗಿರಲಿ, ಪರಮೇಶ್ವರ್ ಆಗಿರಲಿ, ಈ ತರದ ನಾಯಕರ ಮುಂದೆ ಈ ಯಾರು ಶಿವಗಂಗಾ, ಬಸವರಾಜ್, ಇವರು ಇದರಲ್ಲ, ಶರತ್ ಬಚ್ಚೇಗೌಡ, ಇವರೆಲ್ಲ ಬಚ್ಚಾ ನಾಯಕರು ಕಣ್ರಿ. ಅಂದ್ರೆ ನಾ ಹೇಳುವಂಥದ್ದು ಅಧಿಕಾರ, ಅವರ ಒಂದು ಅನುಭವದಲ್ಲಿ ಮತ್ತು ಹಿರಿತನದಲ್ಲಿ, ರಾಜಕಾರಣದ ಪಟ್ಟುಗಳಲ್ಲಿ ಒಂದು ರೀತಿಯ ಬಹಳ ಕಡಿಮೆ ಅನುಭವ ಇರತಕ್ಕಂಥವ್ರು. ಹಾಗಾಗಿ ಇವರು ಹಿರಿಯ ನಾಯಕರು ಹೇಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ವರ್ಚಸ್ಸು ಬದಲಾವಣೆ ಮಾಡಲಿಕ್ಕೆ, ಸಿದ್ದರಾಮಯ್ಯನವರಾಗಿ ಬಲವಾಗಿ ಬೆಂಬಲವಾಗಿ ನಿಲ್ಲಕ್ಕೆ ಇವರೆಲ್ಲ ಮಾಡುವಂಥ ಲಾಬಿ ಇದೆಯಲ್ಲ, ಅದು ದೊಡ್ಡ ಪರಿಣಾಮವನ್ನು ಖಂಡಿತ ಬೀರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಹೈಕಮಾಂಡ್ಗೂ ಕೂಡ ಗೊತ್ತು, ಸಿದ್ದರಾಮಯ್ಯ ನಂತರದ 2ನೇ ಒಂದು ನಾಯಕರಿದ್ರೆ, 2ನೇ ಹಂತದ ನಾಯಕರಿದ್ರೆ, ಅದು ಈಗೇನು ಹೋಗಿರ್ತಕ್ಕಂಥ ಇದೇ ನಾಯಕರು
KJ ಜಾರ್ಜ್ ಆಗಿರಲಿ, ಸತೀಶ್ ಜಾರಕಿಹೊಳಿ ಆಗಿರಲಿ, ಪರಮೇಶ್ವರ್ ಆಗಿರಲಿ, MB ಪಾಟೀಲ್ ಆಗಿರಲಿ, ಈಶ್ವರ್ ಖಂಡ್ರೆ ಆಗಿರಲಿ, ಕೃಷ್ಣ ಬೈರೇಗೌಡ ಆಗಿರಲಿ, ದಿನೇಶ್ ಗುಂಡೂರಾವ್ ಆಗಿರಲಿ, ಈ ಥರದ ನಾಯಕರನ್ನೇ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯದ ನಂತರ ನಾವು ರಾಜ್ಯದಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥದ್ದು, ಅವರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ಗೂ ಗೊತ್ತು. DK ಶಿವಕುಮಾರ್ ಹಿಂದೆ ಹೋಗಿರ್ತಕ್ಕಂಥ ಚಿಕ್ಕ ಪುಟ್ಟ ಮೊದಲ ಬಾರಿ MLA ಆಗಿರ್ತಕ್ಕಂಥ ಕೆಲವು ನಾಯಕರನ್ನ ಯಾರು ಹೈಕಮಾಂಡ್ ಪರಿಗಣನೆಗೆ ತಗೊಳ್ಳಲ್ಲ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಆದ್ಯತೆ ಸಿಗುತ್ತೆ ಅಲ್ವಾ? ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಈ ಮೊದಲ ಬಾರಿ ಗುಂಪಾಗಿ ದೆಹಲಿಗೆ ಹೋಗಿ ತಮ್ಮ ರಾಜಕಾರಣವನ್ನು ನಡೆಸ್ತಿದ್ದಾರೆ, ರಾಜಕೀಯ ದಾಳಗಳನ್ನು ಉರುಳಿಸ್ತಿದ್ದಾರೆ. ಅದರ ಹಿಂದಿನ ತಂತ್ರ, ಪ್ರತಿತಂತ್ರಗಳು, ಒಳ ನೋಟಗಳು, ಒಳ ಮರ್ಮಗಳೇನು ಅನ್ನೋಂಥದ್ದನ್ನು ನಾನು ನಿಮ್ಮ ಎದುರು ಬಿಚ್ಚಿಟ್ಟಿದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.